ಬೆಂಗಳೂರು ನ್ಯಾಷನಲ್ ಲಾ ಸ್ಕೂಲಲ್ಲಿ ಕಾನೂನು ಓದ್ತಾ ಇದ್ವು. ಆ ಟೈಮಲ್ಲಿ ಅವ್ರ ಪರಿಚಯ ಆಗಿದ್ದು. ಆಮೇಲೆ ಅಂದರೆ ಮದುವೆ ಮಾಡ್ಕೊತೀವಿ ಅಂತ ಬಂದಿದ್ದು ನಾನು ಫಾರಿನ್ಗೆ ಹೋಗಿ ಮಾಸ್ಟರ್ಸ್. ನಿಮ್ಮ ಲೈಫ್ ಹೇಗಿತ್ತು ಅಂದರೆ ಆ್ಯಕ್ಚುಲಿ ಫ್ರೆಂಡ್ಸ್ ಆಗಿ ಶುರು ಮಾಡಿಕೊಂಡು ತುಂಬ ವೆರಿ ಕ್ಲೋಸ್ ಫ್ರೆಂಡ್ಸ್. ಆ್ಯಕ್ಚುಲಿ ಒಬ್ಬ ಫ್ರೆಂಡ್ ಹತ್ರ ಏನಾದರೂ ಹೇಳ್ಕೋಬಹುದು ಅಂತ ಒಂದು ಫ್ರೆಂಡ್ ಇದ್ದರೆ ಬೆಸ್ಟ್ ಫ್ರೆಂಡ್ ಆ್ಯಕ್ಚುಲಿ ಆ ಥರ ಹೇಳ್ಬೋದು. ನಾನು ಕಾಲೇಜ್ಗೆ ಹೋದಾಗ ಅದು ಒಂಥರ ಕ್ಲೋಸ್ಡ್ ಯೂನಿವರ್ಸಿಟಿ, ಪ್ರತಿ ವರ್ಷ ಬರೀ 80 ಸ್ಟೂಡೆಂಟ್ಸ್ ಮಾತ್ರ. ಸೊ 5 years ನ್ಯಾಷನಲ್ ಲಾ ಸ್ಕೂಲಲ್ಲಿ, ಅದು ಆ ಟೈಮಲ್ಲಿ ಜ್ಞಾನ ಭಾರತಿ ಹತ್ರ ಇದ್ದಿದ್ದು. ಆಗ ಏನೇನೂ ಇರ್ತಾ ಇರಲಿಲ್ಲ ಆ ಕ್ಯಾಂಪಸ್ಸಲ್ಲಿ. ಸೊ ನಮ್ಮದೇ ಕ್ಯಾಂಪಸ್ಸು, ನಮ್ಮದೇ ಆಗ. ಆಮೇಲೆ ಎಲ್ಲ ಇಡೀ ದೇಶದಿಂದ ಜನ ಬರ್ತಾ ಇದ್ರು, ಇಡೀ ದೇಶದಿಂದ ಬಂದು ಸ್ಟೂಡೆಂಟ್ಸ್ ಇರ್ತಾ ಇದ್ರು. ಐ ಡೋಂಟ್ ಥಿಂಕ್ ಅಂತ ಪ್ರಪೋಸ್ ಅಂತ ಏನೂ ಇರಲಿಲ್ಲ. ಅದು ಅಂದರೆ ಒಂದು ಫ್ರೆಂಡ್ಶಿಪ್ ಆ ಥರ ಬದಲಾವಣೆ ಆಗಿದಲ್ವಾ. ಸೊ ಒಂದು ಅಂಡರ್ಸ್ಟ್ಯಾಂಡಿಂಗ್. ಯಾವಾಗ ನಿಮಗೆ ಲವ್ ಆಗಿದೆ ಅಂತ ಗೊತ್ತಾಗಿತ್ತು? ಬೇಗನೆ ಅನ್ಸುತ್ತೆ. ಐ ಥಿಂಕ್ ಹೇಳಲಿಕ್ಕೆ ಒಂಥರ ಮುಜುಗರ ಆಗ್ತಾ.